ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ನಮನ ಸಲ್ಲಿಸಿದ ದಲಿತ ಪರ ಸಂಘಟನೆಗಳು. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ದಲಿತ ಸೇನಾ ಸಮಿತಿ, ಕೆಂಪು ಸೇನೆ, ದಲಿತ ಸಂಘರ್ಷ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ ಮಂಜುನಾಥ್ ಹಿರೇಮನಿ, ಸರ್ವೋದಯ ಟ್ರಸ್ಟ್ನ ಅಧ್ಯಕ್ಷ ಸತೀಶ್ ಸರ್ಜಾಪುರ್, ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಸುಧೀರ್ ಮುದೋಳ್ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ಧಾರವಾಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಪಂಡಿತ್ ಪವನ್ ಜೋಶಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಮಂಜುನಾಥ್ ಭುವಿ, ಡಾಕ್ಟರ್ ಜಯಶ್ರೀ ದೇಶಮಾನೆ, ದಲಿತ ಸೇನಾ ಸಮಿತಿ ಕಾರ್ಯಾಧ್ಯಕ್ಷ ಬಸವರಾಜ ಆನೆಗುಂದಿ, ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಅವರೊಳ್ಳಿ, ಡಿಎಸ್ಎಸ್ ರಾಜ್ಯ ಮುಖಂಡರಾದ ಲಕ್ಷ್ಮಣ್ ದೊಡ್ಮನಿ, ಯಲ್ಲಪ್ಪ ಮಂಟೂರ್, ನಾರಾಯಣ್ ಮಾದರ್, ಹನುಮಂತ್ ಮೊರವ್, ಶಬ್ಬೀರ್ ಅತ್ತಾರ್, ಪ್ರಕಾಶ್ ಹುಗಾರ್, ಸಂಜು ಜಿಂದಾಳೆ ಸೇರಿದಂತೆ ಮೊದಲಾದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ಯಾರ್ ಸೆ ಬೋಲೋ, ಪ್ಯಾರ್ ಸೆ ಬೋಲೋ, ಜೈ ಭೀಮ್ ಬೋಲೋ, ಜೈ ಭೀಮ್ ಬೋಲೋ, ಪ್ಯಾರ್ ಸೆ ಬೋಲೋ, ಪ್ಯಾರ್ ಸೆ ಬೋಲೋ, ಜೈ ಭೀಮ್ ಬೋಲೋ, ಜೈ ಭೀಮ್ ಬೋಲೋ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೆಯ ಮಹಾಪರಿನಿರ್ವಾಣ ನಿಮಿತ್ತ ದಲಿತ ಸೇನಾ ಸಮಿತಿ, ನಮ್ಮ ಬಸವ ಸೇನೆ, ಭ್ರಷ್ಟಾಚಾರ ಮತ್ತು ಮಾನವ ಹಕ್ಕು ರಕ್ಷಣಾ ಸಮಿತಿ ಹಾಗೂ ವಿವಿಧ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ಸಮರ್ಪಣೆಯನ್ನ ಮಾಡಲಾಯಿತು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದಂತಹ ಮಂಜುನಾಥ್ ಭೋವಿ ಅವರು, ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷರಾದಂತ ಸುಧೀರ್ ಮುದೋಳ್ ಅವರು, ನಮ್ಮ ಲಕ್ಷ್ಮಣ್ ದೊಡ್ಮನಿ ಅವರು, ಕೆಂಪು ಸೇನೆಯ ಕಾರ್ಯಾಧ್ಯಕ್ಷ ಮಂಜುನಾಥ್ ಹಿರೇಮನಿ ಅವರ ನೇತೃತ್ವದಲ್ಲಿ ಅದ್ಭುತವಾದ ಒಂದು ಗೌರವ ಸಮರ್ಪಣಾ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೂ ಜೀವಂತ ಇರಬೇಕು ಅನ್ನುವಂತ ಕಲ್ಪನೆಯಲ್ಲಿ ನಮಗೆ ಇವತ್ತು ನೋವು ಅನಿಸ್ತಾ ಇದೆ. ಯಾಕಂದ್ರೆ ಅವರು ಕೊಟ್ಟಂತ ಕೊಡುಗೆ ಅಪಾರವಾದದ್ದು. ಇವತ್ತು ನಮ್ಮ ದೇಶಕ್ಕೆ ಉತ್ತಮವಾದ ಸಂವಿಧಾನವನ್ನ ನೀಡಿದ್ದಾರೆ. ಆ ಸಂವಿಧಾನದಿಂದಲೇ ನಾವೆಲ್ಲ ಚೆನ್ನಾಗಿದ್ದೇವೆ, ಆರಾಮಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ಲಿಲ್ಲ ಅಂದ್ರೆ ನಾವು ಈ ಪರಿಸ್ಥಿತಿ ಒಳಗೆ ಸುಧಾರಿಸಿಕೊಂಡು ಈ ಸ್ವಾವಲಂಬಿ ಜೀವನವನ್ನ ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ ಅನ್ನುವಂತ ಹೇಳ್ತಾ ಬಾಬಾ ಸಾಹೇಬ್ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೆಯ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ವಿಶೇಷವಾಗಿ ಹೇಳ್ಬೇಕಂದ್ರೆ ನನ್ನ ಹಿರಿಯ ಅಣ್ಣನವಾದಂತ ಬಸವರಾಜ ಆನೆಗುಂದಿ ಅಣ್ಣನವರು ಹಾಗೂ ಲಕ್ಷ್ಮಣ್ ದೊಡ್ಮನಿ ಅಣ್ಣನವರು ಡಿಸೆಂಬರ್ 1ನೇ ತಾರೀಕಿಂದ ಹಿಡಿದು 8ನೇ ತಾರೀಕಿನ ಮಠ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. 1ನೇ ತಾರೀಕಲ್ಲಿ ಒಂದು ಕಾಲೇಜಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಉಪನ್ಯಾಸವನ್ನ ಇಟ್ಕೊಂಡಿದ್ರು. ಅದೇ ರೀತಿ 2ನೇ ತಾರೀಕು ಒಂದು ಕಾಲೇಜಲ್ಲಿ ಇಟ್ಕೊಂಡಿದ್ರು. 4ನೇ ತಾರೀಕಿಗೆ ಮುಂಬೈಲಿ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಧಿಗೆ ಹೋಗುವಂತ ಕಾರ್ಯಕ್ರಮ ಇಟ್ಕೊಂಡು ಇವತ್ತು 6ನೇ ತಾರೀಕು ನಾವೆಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇಷ್ಟು ನೆನೆಸ್ತಾ ಇದ್ದೇವೆ ಅಂದ್ರೆ ಅವರು ಕೊಟ್ಟಂತ ಸಂವಿಧಾನ ನಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶನ ಆಗಿದೆ. ಎಲ್ಲ ಸಮುದಾಯವರಿಗೂ, ಶೋಷಿತ ವರ್ಗದವರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಇವತ್ತು ನಮಗೆ ಒಂದು ಮಾದರಿಯಾಗಿದೆ. ಅದು ಇವತ್ತಿನ ದಿವಸ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಳ್ಕೊಂಡಂತ ದಿವಸ. ಅದಕ್ಕೋಸ್ಕರ ನಾವು ಇರ್ತಕ್ಕಂಥ ಧಾರವಾಡದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಇರ್ತಕ್ಕಂಥ ಬಸವರಾಜ ಆನೆಗುಂದಿ ಅಣ್ಣನವರು ಅನ್ನ ಸಂತರ್ಪಣೆ ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಎಲ್ಲ ಧಾರವಾಡದ ಜನತೆಗೆ ಅನ್ನ ಸಂತರ್ಪಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ಧಾರವಾಡದಲ್ಲಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿನೋತ್ಸವ ಹಾಗೂ ಅವರ ಮಹಾ ಪರಿನಿರ್ವಾಣ ದಿನವನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತೇವೆ. ಅವರು ಇರ್ತಾ ಇದ್ದಿದ್ರೆ ನಾವು ಈ ಮಟ್ಟಿಗಾಗಿ ಈ ಲೆವೆಲ್ ಆಗಿ ನಾವು ಯಾರು ಇರ್ತಿದ್ದಿಲ್ಲ. ಅವ್ರು ಕೊಟ್ಟಂತ ಸಂವಿಧಾನ ನಮಗೆಲ್ಲ ಒಂದು ಮಾರ್ಗದರ್ಶನ ಆಗೈತೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸುಧೀರ್ ಮುದೋಳ್, ಜೈ ಕರ್ನಾಟಕ ಸಂಘಟನೆ, ಧಾರವಾಡ ಜಿಲ್ಲಾಧ್ಯಕ್ಷ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾ ಪರಿನಿರ್ವಾಣ ದಿವಸ ಇವತ್ತು ನಾವೆಲ್ಲ ಸೇರಿ ಇವತ್ತು ಅವರಿಗೆ ನಮ್ಮ ಏನು ಸಮಾಜ ಇವತ್ತು ಭಾರತ ದೇಶ ಇವತ್ತು ಈ ಮಟ್ಟಿಗಿದೆ ಅಂದ್ರೆ ಅವರು ಕೊಟ್ಟಂತ ಸಂವಿಧಾನ ಇರ್ಬೋದು, ಅವರು ನಡೆಸಿಕೊಟ್ಟಂತ ಹಾದಿ ಇರ್ಬೋದು, ಸೋದರ ಭಾತೃತ್ವ ಮತ್ತು ಸಮಾನತೆಗೆ ಹೋರಾಟ ಮತ್ತು ಅವ್ರು ಹಾಕಿಕೊಟ್ಟ ಹೆಜ್ಜೆಯಲ್ಲಿ ನಾವೆಲ್ಲ ನಡೆಯೋಣ ಅಂತ ಹೇಳ್ತಾ, ಮತ್ತು ಇವತ್ತು ಅವ್ರು ಹಾಕಿಕೊಟ್ಟ ನಡೆಯಲ್ಲಿ ನಾವೆಲ್ಲ ನಡಿಬೇಕಾಗಿದೆ. ಇನ್ನ ನಮ್ಮ ಭಾರತ ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಅವರ ತತ್ವ ಸಿದ್ಧಾಂತದಲ್ಲಿ
ಎಲ್ಲರೂ ನಡೆಯುವಂತ ಅವಶ್ಯಕತೆ ಇದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಆನೆಗುಂದಿ ಸಾಹೇಬರಿಗಿರ್ಬೋದು, ಜಯ ಕರ್ನಾಟಕ ಸಂಘಟನೆ ಇರ್ಬೋದು, ಎಲ್ಲರಿಗೂ ಸಹ ನಾನು ವಂದನೆಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ ಎಲ್ಲರಿಗೂ. ಇವತ್ತು ಮಹಾಪರಿನಿರ್ವಾಣದ ಒಂದು ದಿನ ಆಚರಣೆ ಮಾಡ್ತಾ ಇದ್ದಾರೆ. ಇದು ಆನೆಗುಂದಿ ಮತ್ತು ಈ ಲಕ್ಷ್ಮಣ ದೊಡ್ಡಮನಿ ಅಣ್ಣವರ ಒಂದು ನೇತೃತ್ವದಲ್ಲಿ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ನಡೀತಾ ಇದೆ. ಇವತ್ತು ಮಹಾ ಪರಿನಿರ್ವಾಣದ ಅಂಗವಾಗಿ ನಡೆದಂತಹ ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆ ಸಹ ಅವರು ಮಾಡಿದ್ರು ಅಂತನ್ನಂಥದ್ದು ನಮ್ಗೆ ವಿಶೇಷ ಅನ್ನಿಸ್ತು. ಇಲ್ಲಿ ಬಡವರಿಗೆ ಎಲ್ಲರಿಗೂ ಊಟ ಕೊಟ್ಟಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ದಿನ ಇಲ್ಲಿ ಹಸಿವು ನೀಗಿಸುವಂತಹ ಕೆಲಸ ಮಾಡಿದಕ್ಕೆ ಅವರಿಗೆ ಧನ್ಯವಾದಗಳು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ಅಂತಂದು ಹೇಳಿದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಅದಕ್ಕೆ ಒಂದು ಆದ್ಯತೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿಯೂ ಸಹ ಇಲ್ಲಿ ವಿಶ್ವದ ನಾಯಕರಂತ ಅನಿಸುವಂತಹ ಮಹಾ ಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಜ್ಞಾನದ ಜ್ಯೋತಿಯಾಗಿ ಇಡೀ ಜಗತ್ತಿಗೆ ನಿಂತಿದ್ದಾರೆ. ಅವರು 32 ಪದವಿಗಳನ್ನು ಗಳಿಸಿದಂತಹ ವ್ಯಕ್ತಿತ್ವ ಹೊಂದಿದಂತಹ ವ್ಯಕ್ತಿ ಅವರಾಗಿದ್ರು. ಅದಕ್ಕೋಸ್ಕರ ಅವರು ನಮ್ಮ ಜೀವನದಲ್ಲಿ ಒಂದು ಆದರ್ಶ ಮಾನವನಾಗಿ ಉಳಿದಿದ್ದಾರೆ. ಅವರ ಹೆಜ್ಜೆಯಲ್ಲಿ ನಾವು ನಡೀತಕ್ಕಂತಹ ಕರ್ತವ್ಯ ನಮ್ದು ಆಗಿರ್ಬೇಕು ಅಂತಕ್ಕಂಥ ವಿಚಾರವನ್ನು ಅವರ ಎಲ್ಲ ವಿಚಾರಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಸಹ ಅವರ ತರಹ ಕೈಲಿ ಅವರಷ್ಟು ಮಾಡ್ಲಿಕ್ಕೆ ಆಗದೆ ಇದ್ರು ಸಹ ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಒಂದು ನಾವು ಸಹಾಯ ಮಾಡ್ಬೇಕು, ಸಹಾಯ ಹಸ್ತದಿಂದ ನಡ್ಕೋಬೇಕು. ನಮ್ಮಲ್ಲಿ ಎಲ್ಲರಿಗೂ ಎಲ್ಲ ಜನರಿಗೆ ನಾವು ಸಹಾಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಅವರ ಒಂದು ಹಾದಿಯಲ್ಲಿ ನಡೆದು ಅಂತಂದು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಡಾಕ್ಟರ್ ಜಯಶ್ರೀ ದೇಶಮಾನ್ಯ ಸಮಾಜ ಸೇವಕಿ ಅಂತ.